ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈಸಿಯಾಗಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಸಿಯಾಗಿ ಅರ್ಜಿನ ಸಲ್ಲಿಸಬಹುದು. ಈ ಫಸ್ಟಿಗೆ ವೆಬ್ಸೈಟ್ಗೆ ಬಂದರೆ ಈ ಥರ ತೋರಿಸ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೀವು ಹ್ಯಾವ್ ಯು ಪಾಸ್ಡ್ ಎಸ್ ಇನ್ KCB ಆರ್ KCBB ಇಫ್ ಯು ಪಾಸ್ಡ್ ಬಿಫೋರ್ 2003 ಸೆಲೆಕ್ಟ್ ನೋ ಅಂತ ಇದೆ. 2003ಕ್ಕಿಂತ ಮುಂಚೆ ನೀವೇನಾದ್ರೂ ಪಾಸ್ ಆಗಿದ್ರೆ ಇಲ್ಲಿ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. 2003 ಆದ್ಮೇಲೆ ನೀವೇನೋ ಪಾಸ್ ಆಗಿದ್ರೆ ಇಲ್ಲಿ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಹಾಕ್ಬೇಕಾಗತ್ತೆ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಏನಂತಂದ್ರೆ ನಿಮ್ಮ ನೇಮ್ ಇಲ್ಲಿ ಬರ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ, ನೀವೇನು ಟೈಪ್ ಮಾಡೋದು ಬೇಡ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಸಬ್ಮಿಟ್ ಮಾಡ್ಬೇಕು. ಇಮೇಲ್ ID ನ ಹಾಕ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ನ ಇಲ್ಲಿ ಫೋರ್ ಅಲ್ಫಾಬೆಟ್ 4 ನಂಬರ್ಸ್ ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಈ ತರ ಒಂದು ಯೂನಿಕ್ ಯೂಸರ್ ನೇಮ್ ನ ಟೈಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ನಿಮ್ಮ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಾಗತ್ತೆ. ಮತ್ತೊಂದ್ಸತಿ ಇಲ್ಲಿ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ರಿಜಿಸ್ಟರ್ ಮಾಡಿದಾಗ ನಿಮ್ಮ ಯೂಸರ್ ನೇಮ್ ನ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ 1, 2 ಪರ್ಸನಲ್ ಡೀಟೇಲ್ಸ್ ಫಸ್ಟ್ ಸ್ಟೆಪ್ ಅಲ್ಲಿ ಇದೆ. ರಿಸರ್ವೇಶನ್ ಡೀಟೇಲ್ಸ್ ನ ಸೆಕೆಂಡ್ ಸ್ಟೆಪ್ ಅಲ್ಲಿ, ಥರ್ಡ್ ಸ್ಟೆಪ್ ಅಲ್ಲಿ ಎಜುಕೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಫೋರ್ತ್ ಸ್ಟೆಪ್ ಅಲ್ಲಿ ಪ್ರೊಫೆಷನಲ್ ಎಜುಕೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಟೆಟ್ ಡೀಟೇಲ್ಸ್ ನ ಇಲ್ಲಿ ತುಂಬಬೇಕಾಗತ್ತೆ. ಪೋಸ್ಟ್ ನ ಯಾವ್ದೋ ಒಂದು ಪೋಸ್ಟ್ ನ ಸೆಲೆಕ್ಟ್ ಮಾಡಬೇಕತ್ತೆ. ಫೋಟೋ ಅಂಡ್ ಸೈನ್ ನ ಅಪ್ಲೋಡ್ ಮಾಡಬೇಕತ್ತೆ. ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬೇಕತ್ತೆ. ನೆಕ್ಸ್ಟ್ ಒಂದು ಪೇಮೆಂಟ್, ಲಾಸ್ಟ್ ಸ್ಟೆಪ್ ಅಲ್ಲಿ ಪ್ರಿಂಟ್. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಂಡಿಡೇಟ್ ನ ನೇಮ್ ನ ನೀವು ತುಂಬಬೇಕಾಗತ್ತೆ. ಇಲ್ಲಿ ಮೇಲ್ ಫಿಮೇಲ್ ಟ್ರಾನ್ಸ್ಲೇಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕತ್ತೆ. ತಂದೆ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ತುಂಬಿ, ಮದರ್ಸ್ ನೇಮ್ನು ಮಾರ್ಕ್ಸ್ ಕಾರ್ಡ್ ಪ್ರಕಾರ ತುಂಬಿ, ಇಲ್ಲಿ ಡೇಟ್ ಆಫ್ ಬರ್ತ್ ನಿಮ್ದು ತುಂಬಿ ಇಲ್ಲಿ ಕರೆಕ್ಟಾಗಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ. ಇಲ್ಲಿ ಹಿಂದೂ ರಿಲಿಜನ್ ಯಾವುದು ಅಂತ ಇಲ್ಲಿ ಹಿಂದೂನೋ ಮುಸ್ಲಿಮ್ನೋ ಏನಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಸೆಲೆಕ್ಟ್ ಮಾಡಿ. ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರನ್ನ ತುಂಬಬೇಕಾಗುತ್ತೆ. ಡೈವರ್ಸ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಡೈವರ್ಸ್ ನ ಸೆಲೆಕ್ಟ್ ಮಾಡಿ. ವಿಡೋ ಅಂತ ಇದ್ರೆ ವಿಡೋನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ನ ಹಾಕಿದಾಗ ಇಲ್ಲಿ ಒಂದು ಆಧಾರ್ ಅಡ್ರೆಸ್ ಪ್ರೂಫ್ ನ ಆಧಾರ್ನಾದ್ರೂ ಅಪ್ಲೋಡ್ ಮಾಡಿ. ಅಡ್ರೆಸ್ ಪ್ರೂಫ್ ಸಲುವಾಗಿ ಡ್ರೈವಿಂಗ್ ಲೈಸೆನ್ಸ್ ನಾದ್ರೂ ಅಪ್ಲೋಡ್ ಮಾಡ್ಬೋದು. ವೋಟರ್ ID ಬೇಕಾದ್ರೆ ನೀವು ಅಪ್ಲೋಡ್ ಮಾಡಬಹುದು ಅಡ್ರೆಸ್ ಪ್ರೂಫ್ ಸಲುವಾಗಿ. ಇಲ್ಲಿ ನಿಮಗೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ನ ತುಂಬಬೇಕಾಗತ್ತೆ. ಯಾವೊಂದು ಏರಿಯಾ, ಯಾವೊಂದು ನಗರ, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಏನು, ಸ್ಟೇಟ್ ಯಾವುದು, ತಾಲೂಕ್ ಯಾವುದು ಅಂತ. ಅದೇ ತರ ಬಂದ್ಬಿಟ್ಟು ಪೋಸ್ಟಲ್ ಅಡ್ರೆಸ್ ನ ನೀವು ಪ್ರೆಸೆಂಟ್ ಅಡ್ರೆಸ್ ಪೋಸ್ಟಲ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ರಿಸರ್ವೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ನೀವು GM ಹೊರತುಪಡಿಸಿ ಯಾವ್ದಾದ್ರು ಕ್ಯಾಟಗರಿ ಕ್ಲೇಮ್ ನ ಮಾಡ್ತೀರಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ RD ನಂಬರ್ ನ ಹಾಕ್ಬೇಕಾಗತ್ತೆ. ನೀವು ಜನರಲ್ ಆಗಿದ್ದಲ್ಲಿ ಇಲ್ಲಿ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಯಾಟಗರಿ ಕ್ಲೇಮ್ ನ ಮಾಡ್ತೀರಂತಂದ್ರೆ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ RD ನಂಬರ್ ನ ಹಾಕ್ಬೇಕಾಗತ್ತೆ. RD ನಂಬರ್ ಹಾಕಿದಾಗ ಫೆಚ್ ಆದ್ರೆ ನಿಮ್ಗೆ ಇಲ್ಲಿ ಕ್ಯಾಟಗರಿ ಯಾವುದು, ಸಬ್ ಕ್ಯಾಸ್ಟ್ ಯಾವುದು ಅಂತ ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ GM ಇದ್ರೆ ನಿಮ್ಗೆ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಮೋರ್ ದನ್ 8 lakhs ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಫ್ಯಾಮಿಲಿ ಇನ್ಕಮ್ ಲೆಸ್ ದನ್ 8 lakhs ಇದ್ರೆ ಇವೆಲ್ಲ ನೀವು ಸೆಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಜಸ್ಟ್ ನೀವು ಇನ್ಕಮ್ RD ನಂಬರ್ನ ಹಾಕ್ಬಿಟ್ರೆ ಇಲ್ಲೆಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಫೀಲ್ಡ್ ಎಲ್ಲ ಫಿಲ್ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ನೀವು ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ ಇದ್ರೆ ಇದನ್ನ ಇಲ್ಲಿ ಸೇಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಹ್ಯಾಂಡಿಕ್ಯಾಪ್, ಯಾವ ತರದ ಹ್ಯಾಂಡಿಕ್ಯಾಪ್ ಅಂತ. ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅವೆಲ್ಲ ಡೀಟೇಲ್ಸ್ ನೆಲ್ಲ ತುಂಬಬೇಕಾಗತ್ತೆ. NOC ತಗೊಂಡಿರ್ಬೇಕಾಗತ್ತೆ, ಪರ್ಮಿಷನ್ ಲೆಟರು, ಡೇಟು, ಡಿಪಾರ್ಟ್ಮೆಂಟ್ ಯಾವುದು ಅಂತ ಇಲ್ಲೆಲ್ಲ ಸೆಲೆಕ್ಟ್. ನೀವು ಅಂಗವಿಕಲರಿದ್ದರೆ ಅಂದ್ರೆ ಫಿಸಿಕಲಿ ಲೋಕೋಮೆಟ್ರಿ ಡಿಸೇಬಲ್ ಇದ್ದಂದ್ರೆ ನೀವು ಸ್ಕ್ರೈಬ್ ತಗೊಂತೀರಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಸ್ಕ್ರೈಬ್ ನ ಡೀಟೇಲ್ಸ್ ನ ಒಂದು ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಏನಂತಂದ್ರೆ ನೀವು ರೂರಲ್ ರೀಜನ್ ಅಲ್ಲಿ ಓದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೋ. ಇಲ್ಲಿ ರೂರಲ್ ಕ್ಲೇಮ್ ಮಾಡ್ಬೇಕಂತಂದ್ರೆ ನೀವು ಹಳ್ಳಿಯಲ್ಲಿ 1ರಿಂದ 10ನೇ ಕ್ಲಾಸ್ ತನಕ ಓದಿರ್ಬೇಕಾಗತ್ತೆ. ಅಂದ್ರೆ ಮಾತ್ರ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸಿಟಿಲಿ ಓದಿದ್ರೆ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ರಿ ಕನ್ನಡ ಮೀಡಿಯಂ 1ರಿಂದ 10th ಓದಿದಿರಾ ಅಂತ ಇಲ್ಲಿ ಕೇಳುತ್ತೆ. ಇಲ್ಲಿ ಎಸ್ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ.
ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅವಲಂಬಿತರು ಇದ್ರೆ ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಿ, ರಿಲೇಷನ್ ಏನು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಇಯರ್ಸ್ ನ ಸ್ಪೆಸಿಫೈ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ರೂರಲ್ ಇದ್ರೆ ರೂರಲ್ ನ ಸರ್ಟಿಫಿಕೇಟ್ PDF ಅಲ್ಲಿ ಇರಬೇಕಾಗತ್ತೆ. ಲೆಸ್ ದೆನ್ 500 KB ನಲ್ಲಿ PDF ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇತ್ತಂದ್ರೆ ಅದನ್ನ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್ ಇದ್ರೆ ಇದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಹಾಕಿದ್ರೆ ತುಂಬಬೇಕಾಗತ್ತೆ. ಇಲ್ಲಿ PS ಸರ್ಟಿಫಿಕೇಟ್ ನ ಇದ್ರೆ ಅದನ್ನು ತುಂಬಬೇಕಾಗತ್ತೆ. ಇಲ್ಲಿ 371J ಅಂತ ಇಲ್ಲಿದೆ ನೋಡ್ರಿ. ನೀವೇನಾದ್ರೂ 371 ಅಂದ್ರೆ KKR ಕ್ಯಾಟಗರಿನ ಕ್ಲೇಮ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ RD ನಂಬರು ರೀಜನ್ ಯಾವ್ದು ಅಂತ ಇಲ್ಲಿ ಬರ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ. ನೀವು ಅದನ್ನ ಏನಂತಂದ್ರೆ 371J ನ ಸರ್ಟಿಫಿಕೇಟ್ ನ ಇನ್ನು PDF ಅಲ್ಲಿ ಅಪ್ಲೋಡ್ ಮಾಡೋಕಾಗತ್ತೆ. ಕ್ಲೇಮ್ ಮಾಡಿದ್ರೆ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ SSLC ಡೀಟೇಲ್ಸ್, PUC ಡೀಟೇಲ್ಸ್, ಡಿಗ್ರಿ ಡೀಟೇಲ್ಸ್, ಇಂಜಿನಿಯರಿಂಗ್ ಓದಿದ್ರೆ BTech, BCA ಅಥವಾ BSc ಕಂಪ್ಯೂಟರ್ ಸೈನ್ಸ್ ಏನೋ ಓದಿದ್ರೆ ಅದರ ಒಂದು ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ನೀವು ಫಸ್ಟ್ ಬಿಟ್ಟು SSLC ಡೀಟೇಲ್ಸ್ ನ ಬಂದ್ರೆ ನೀವು ಇಲ್ಲಿ ಹಾಕಿರ್ತೀರಾ, ಹಾಗಾಗಿ ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಇಲ್ಲಿ ಸರ್ಟಿಫಿಕೇಟ್ ನಂಬರ್ನ, ಬೋರ್ಡ್, ಇಯರ್ ಆಫ್ ಪಾಸಿಂಗ್ ಆಟೋಮೆಟಿಕ್ ಬಂದಿರುತ್ತೆ. ಇಯರ್ ಆಫ್ ಪಾಸಿಂಗ್ ಮಂತ್ ಯಾವ್ದೋ ಒಂದು ಅಂತಂದು ಇಲ್ಲಿ ಮೀಡಿಯಂ ಯಾವ್ದೋ ಒಂದು ಮೀಡಿಯಂ ಅಲ್ಲಿ ಪಾಸ್ ಆಗಿದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಪ್ಟೆನ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ನ ಏನಿದೆ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದೈತೆ, ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇರುತ್ತೆ. ಮತ್ತೆ ಯಾವ್ದು ಸೈನ್ಸ್, ಸೋಷಿಯಲ್ ಏನು ಓದಿರ್ತೀರಿ, ಮ್ಯಾಥಮೆಟಿಕ್ಸ್ ನ ಓದಿರ್ತೀರಲ್ಲ ಅದನ್ನ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ SSLC ಡೀಟೇಲ್ಸ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ PUC ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ PUC ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕ್ವಾಲಿಫಿಕೇಶನ್ PUC ಅಥವಾ ಡಿಪ್ಲೊಮಾ ಇದ್ರೆ ನೀವು ಡಿಪ್ಲೊಮಾ ತುಂಬಬಹುದು. ಈ PUC ಡೀಟೇಲ್ಸ್ ನ ತುಂಬಬಹುದು. ಇಲ್ಲಿ PUC ಇದೆ, ನಾನು PUC ತುಂಬ್ತೀನಿ. ಇಲ್ಲಿ ಬೋರ್ಡ್, ಇದು ಡಿಪ್ಲೊಮಾ ಬಂದು ನಿಮ್ಗೆ ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡಿದ್ರೆ ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಮಾಡಿದ್ರೆ ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಇಂಜಿನಿಯರಿಂಗ್ ಬಂದ್ಬಿಟ್ಟು ನೀವು ಮೇನ್ಲಿ CS ಸ್ಟ್ರೀಮ್ ಅಲ್ಲಿ ಓದಿದ್ರೆ ಮಾತ್ರ ನೀವು ಇದನ್ನ ಅಪ್ಲೈ ಮಾಡಬಹುದು. ಇಲ್ಲ ಅಂತಂದ್ರೆ ಬೇರೆ ಇಂಜಿನಿಯರಿಂಗ್ ಸ್ಟ್ರೀಮ್ ನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ PUC ನ ಸೆಲೆಕ್ಟ್ ಮಾಡಿ. ಇಲ್ಲಿ ಬೋರ್ಡ್ ಬಂದ್ಬಿಟ್ಟು ನಿಮ್ದು ಯಾವ್ದು ಬೋರ್ಡ್ ಇದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಏನು ಬರುತ್ತೆ ಕರ್ನಾಟಕದ್ದು, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೋಡಿ ಇಲ್ಲಿ ಯಾವ ಒಂದು ಬೋರ್ಡ್ ಇದೆ ಅಂತಂದು ಇಲ್ಲಿ ಹುಡುಕಿ ನೀವು ಇಲ್ಲಿ ತುಂಬಬೇಕಾಗತ್ತೆ. ಕರ್ನಾಟಕ ಬೋರ್ಡ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕತ್ತೆ. ಯಾವೊಂದು ಇಯರ್ ಅಲ್ಲಿ ಪಾಸ್ ಮಾಡಿದೀರಾ, ಮಂತ್ ಒಂದು ಯಾವ್ದು ಅಂತಂದು. ಇಲ್ಲಿ ಸರ್ಟಿಫಿಕೇಟ್ ನಂಬರ್ನ ಹಾಕಿ, ಮೀಡಿಯಂ ಯಾವುದೋ ಒಂದು ಮೀಡಿಯಂ ಅಲ್ಲಿ ಓದಿದೀರಾ ಅಂತಂದು ಇಲ್ಲಿ ಕಾಂಬಿನೇಷನ್ ಏನಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಈ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಇಲ್ಲಿ ಇಲ್ಲಿ ಯಾವ ಒಂದು ಇಯರ್ ಅಲ್ಲಿ ಪಾಸ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನಂಬರು, ಇಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಸ್ಟ್ರೀಮ್ ನ ಇಲ್ಲಿ ಸೈನ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಮೀಡಿಯಮ್ಮು ಇಂಗ್ಲಿಷು ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಈ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕತ್ತೆ. ಇವೆರಡು ತುಂಬಿದ್ರೆ ನಿಮಗೆ ಇಲ್ಲಿ ನೀವು PUC ರಿಜಿಸ್ಟ್ರೇಷನ್ ನಂಬರ್ನ ಮತ್ತೆ ಸರ್ಟಿಫಿಕೇಟ್ ನಂಬರ್ನ ಹಾಕಿದಾಗ ಆಟೋಮೆಟಿಕ್ ಆಗಿ ಲ್ಯಾಂಗ್ವೇಜಸ್ ಮಾರ್ಕ್ಸ್ ಎಷ್ಟು ಒಪ್ಟೆಂಡ್ ಅಂತ ಇಲ್ಲಿ ಮಾರ್ಕ್ಸ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಸಬ್ಮಿಟ್ PUC ಡೀಟೇಲ್ಸ್ ನ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು. ಇಲ್ಲಿ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಡಿಗ್ರಿ ಡೀಟೇಲ್ಸ್ ನ ನೀವು ತುಂಬಾ ಒಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ರೆಗ್ಯುಲರ್ ಓದಿದ್ರೆ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿ, ಕರೆಸ್ಪಾಂಡೆನ್ಸ್ ಓದಿದ್ರೆ ಕರೆಸ್ಪಾಂಡೆನ್ಸ್. ಇಲ್ಲಿ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿದ್ರೆ ರೆಗ್ಯುಲರ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಇಲ್ಲಿ ಯಾವೊಂದು ಇಯರ್ ಅಡ್ಮಿಷನ್ ಆಗಿದ್ರ, ಪಾಸ್ಟ್ ಇಯರ್ ಯಾವುದು, ಮತ್ತೆ ಡಿಗ್ರಿನ ಯಾವ ಒಂದು ಡಿಗ್ರಿ ಮಾಡಿದಿರಾ, BA, BSc, BCom ಯಾವ್ದು ಮಾಡಿದೀರಾ, ಯೂನಿವರ್ಸಿಟಿ ಯಾವ್ದು ಮಾಡಿದೀರಾ ಅಂತಂದು ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪಾಸ್ಟ್ ಇಯರ್ ಔಟ್ಪುಟ್ ಇಯರ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವೊಂದು ಡಿಗ್ರಿನ ಬಂದ್ಬಿಟ್ಟು ಯಾವೊಂದು ಮೀಡಿಯಂ ನಲ್ಲಿ ಓದಿದ್ದೀರಾ, ಸರ್ಟಿಫಿಕೇಟ್ ನಂಬರ್ ಏನು ಇದು ಕನ್ವೊಕೇಶನ್ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನೀವು ಪಡೆದಿದ್ರೆ ಅದನ್ನ ಇಲ್ಲಿ ಒಂದು ಹಾಕ್ಬೇಕಾಗತ್ತೆ. ಇಲ್ಲಿ ಲ್ಯಾಂಗ್ವೇಜ್ ನ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಓದಿದ್ದೀರಾ ಡಿಗ್ರಿಯಲ್ಲಿ ಅಂತಂದು ಇದನ್ನ ನೀವು ಕನ್ನಡ ಓದಿದ್ರೆ ಕನ್ನಡ ತಗೊಳ್ರಿ, ಇಲ್ಲ ಅಂತಂದ್ರೆ ಇಂಗ್ಲಿಷ್ ಓದಿರ್ತೀರಾ ಇಂಗ್ಲಿಷ್ನ ತಗೊಳ್ಳಿ. ಇಲ್ಲಿ ಯಾವ್ದೋ ಒಂದು ಸ್ಟ್ರೀಮ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಸ್ ನೀವು ಸಪೋಸ್ ನೀವು BSc ಓದಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದಿರ್ತೀರಾ, ಅದು ಫಸ್ಟ್ ಸಬ್ಜೆಕ್ಟ್ ನಾನು ಫಿಸಿಕ್ಸ್ ತಗೊಂತೇನೆ. ನೀವು ಆರ್ಟ್ಸ್ ಓದಿದ್ರೆ ಯಾವ್ದು ಓದಿರ್ತೀರಾ ಅದನ್ನ ತಗೋಬೇಕಾಗತ್ತೆ. ಸೆಕೆಂಡ್ ಬಂದ್ಬಿಟ್ಟು ಕೆಮಿಸ್ಟ್ರಿ, ಥರ್ಡ್ ಬಂದ್ಬಿಟ್ಟು ನಿಮಗೆ ಮ್ಯಾಥಮೆಟಿಕ್ಸ್ ತಗೊಂಡಿರ್ತೀರ. ಅಥವಾ CBZ ತಗೊಂಡಿದ್ರೆ CBZ ಕೆಮಿಸ್ಟ್ರಿ, ಬಯಾಲಜಿ ಏನು BSc ಅಲ್ಲಿ ಓದಿರ್ತೀರಾ ಅದನ್ನ ಏನು ತಗೊಂಡಿರ್ತೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ, ಏನು ಓದಿರ್ತಾರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ ಫಸ್ಟ್ ಇಯರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ನಿಮಗೆ,
ಒಬ್ಟೈನ್ಡ್ ಮಾರ್ಕ್ಸ್ ಎಷ್ಟಿದೆ ಅಂತ ಇಲ್ಲಿ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಫಸ್ಟ್ ಇಯರ್ ಈಗ ನಿಮ್ಮ ಫಿಸಿಕ್ಸಿಗೆ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ ಅಂತಂದು. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಕೆಮಿಸ್ಟ್ರಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ ಮಾರ್ಕ್ಸ್ ಎಷ್ಟು. ಥರ್ಡ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ ಮಾರ್ಕ್ಸ್ ಎಷ್ಟು. ಸೆಕೆಂಡ್ ಇಯರ್ಲು ಅದೇ ತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ ಮಾರ್ಕ್ಸ್ ಎಷ್ಟು. ಈ ಒಂದೊಂದು ಡಿಗ್ರಿಗೆ ಕೆಲವೊಂದ್ಸತಿ ಚೇಂಜ್ ಆಗ್ತಾ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ಲಾಸ್ಟ್ ಒಂದು ಇದರಲ್ಲಿ ಏನಂತಂದ್ರೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಇನ್ಕ್ಲೂಸಿವ್ ಆಫ್ ಲ್ಯಾಂಗ್ವೇಜ್ ಇನ್ ಸೆಮಿಸ್ಟರ್. ಎಸ್, ಟೋಟಲ್ ಸೆಮ್ ಇಂದು ಅಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಮತ್ತು ಒಬ್ಟೈನ್ಡ್ ಮಾರ್ಕ್ಸ್ ಎಷ್ಟಿದೆ ಅಂತ ಇಲ್ಲಿ ತುಂಬಿ ಸಬ್ಮಿಟ್ ಡಿಗ್ರಿ ಡೀಟೇಲ್ಸ್ ನ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ನೀವು ಬ್ಯಾಚುಲರ್ ಡಿಗ್ರಿ ಡೀಟೇಲ್ಸ್ ನ ತುಂಬಿದಾಗ ನೀವು ಬಿ ಟೆಕ್ ಏನಾದ್ರು ಓದಿದ್ರೆ ಯಾವ ಒಂದು ಬ್ರಾಂಚ್ ಅಲ್ಲಿ ಓದಿದ್ದೀರಾ, ಇಲ್ಲಿ ನಾನು ಮೇನ್ ಸ್ಪೆಷಲಿ ಹೇಳ್ತಿರೋದು CS ಅಲ್ಲಿ ಓದಿರೋರು ಮಾತ್ರ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಆದ್ಯತೆ ಇದೆ. ಯಾವ ಒಂದು ಯೂನಿವರ್ಸಿಟಿ VTU ಇದ್ರೆ VTU ನ ಅಡ್ಮಿಷನ್ ಇಯರ್ ನ ಏನಿದೆ, ಒಂದು ರಿಜಿಸ್ಟ್ರೇಷನ್ ನಂಬರು, ಇಯರ್ ಆಫ್ ಪಾಸಿಂಗ್ ಯಾವುದು, ಮತ್ತೆ ಸರ್ಟಿಫಿಕೇಟ್ ನಂಬರ್ನ, ಪ್ರೊವಿಷನಲ್ ಸರ್ಟಿಫಿಕೇಟ್ ಪಾಸ್ ಆಗಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಮ್ಯಾಥಮೆಟಿಕ್ಸ್ ನ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳ್ತಿದ್ದಾರೆ. ಮತ್ತೆ ಇಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ ಮಾರ್ಕ್ಸ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ಗೆ ಒಬ್ಟೈನ್ ಮಾರ್ಕ್ಸ್ ಎಷ್ಟು, ಮ್ಯಾಥಮೆಟಿಕ್ಸ್ ಕೇಳ್ತಿದ್ದಾರೆ ಡೀಟೇಲ್ ಇಲ್ಲಿ ತುಂಬಬೇಕಾಗತ್ತೆ. ಟೋಟಲ್ ಮಾರ್ಕ್ಸ್ ಇನ್ ಸಬ್ಜೆಕ್ಟ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಟೋಟಲ್ ಇಷ್ಟೇ ಸಬ್ಮಿಟ್ ಡೀಟೇಲ್ಸ್ ಅಂತ ಕೊಟ್ರೆ ಆಯ್ತು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು BCA BSc ಕಂಪ್ಯೂಟರ್ ಸೈನ್ಸ್ ನೀವೇನಾದ್ರೂ ಓದಿದ್ರೆ ಇದನ್ನ ಅಷ್ಟೇ. ಇಲ್ಲಿ ಏನಂತಂದ್ರೆ BCA ನ BSc ಕಂಪ್ಯೂಟರ್ ಸೈನ್ಸ್ ಓದಿದಿರಾ, ಇಲ್ಲಿ ಯೂನಿವರ್ಸಿಟಿ ಯಾವುದು, ಇಯರ್ ಆಫ್ ಅಡ್ಮಿಷನ್ ಏನು, ಇಯರ್ ಆಫ್ ಪಾಸಿಂಗ್ ಏನು, ರಿಜಿಸ್ಟ್ರೇಷನ್ ನಂಬರ್ನ, ಸರ್ಟಿಫಿಕೇಟ್ ನಂಬರ್ನ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಲ್ ಸೆಮಿಸ್ಟರ್ ನ ಮಾರ್ಕ್ಸ್, ಒಬ್ಟೈನ್ಡ್ ಮಾರ್ಕ್ಸ್ ಎಷ್ಟಿದೆ ಅದನ್ನ ಇಲ್ಲಿ ತುಂಬಿ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಲಾಸ್ಟ್ ಒಂದು ಸ್ಟೆಪ್ ಅಲ್ಲಿ PG ಡೀಟೇಲ್ಸ್ ನ ತುಂಬಿದ್ರೆ ತುಂಬೋದು, ಇಲ್ಲ ಅಂತಿದ್ರೆ ಇಲ್ಲ. ಇಲ್ಲಿ ನಿಮ್ ಇದ್ರೆ ನೀವು ತುಂಬೋದು, ಇಷ್ಟೆಲ್ಲ ಇದೆ. ಇಲ್ಲ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಎಜುಕೇಶನ್ ಡೀಟೇಲ್ಸ್ ನ ತುಂಬಿದಾಗ ಪ್ರೊಫೆಷನಲ್ ಎಜುಕೇಶನ್ ಡೀಟೇಲ್ಸ್ ನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ನೋಡ್ರಿ D.Ed ಮಾಡಿದವರಿಗೆ ಈ ಒಂದು ಫೀಲ್ಡ್ ಅಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಯಾವೊಂದು 2 years ಡಿಪ್ಲೊಮಾ D.Ed ಮಾಡಿದಿರಾ ಅಂತಂದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕತ್ತೆ, ಅಡ್ಮಿಷನ್ ಇಯರ್, ಪಾಸ್ಟ್ ಇಯರ್, ಯಾವೊಂದು ಮೀಡಿಯಂ ಸ್ಟಡಿ ಕನ್ವೊಕೇಶನ್ ನಂಬರ್ನ ಹಾಕ್ಬೇಕತ್ತೆ, ಮೆಥಡ್ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಕತ್ತೆ, ಮೆಥಡ್ 2 ಯಾವ್ದು ಸೆಲೆಕ್ಟ್ ಮಾಡೋಕತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್, ಒಬ್ಟೈನ್ ಮಾರ್ಕ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಕತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿದೆ ನೋಡ್ರಿ, ಇಲ್ಲಿ ಥರ್ಡ್ ಒಂದು ಫೀಲ್ಡ್ ಅಲ್ಲಿ B.Ed ಅಂತಿದೆ. 1 year B.Ed ಮಾಡಿರೋರು ಅಥವಾ 2 year B.Ed ಮಾಡಿರೋ B.Ed ನ ಓದಿದ್ರೆ ಇಲ್ಲಿ ಇದನ್ನ ತುಂಬಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ಯಾವ್ದೊಂದು B.Ed ನ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ ಏನು, ಅಡ್ಮಿಷನ್ ಯಾವ್ದು ಇಯರ್ ಏನು, ಪಾಸಿಂಗ್ ಏನು, ಯೂನಿವರ್ಸಿಟಿ ಯಾವ ಒಂದು ಯೂನಿವರ್ಸಿಟಿಯಲ್ಲ ಓದಿದ್ದೀರಾ ಅಂತಂದು ಕನ್ವೊಕೇಶನ್ ನಂಬರ್ನು ಇಲ್ಲಿ ಹಾಕ್ಬೇಕತ್ತೆ, ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ ನಂಬರ್ನು ಹಾಕ್ಬೇಕತ್ತೆ. ಇಲ್ಲಿ ಮೆಥಡ್ಸ್ ಯಾವೊಂದು ಮೆಥಡ್ಸ್ ನ ಓದಿದ್ದೀರಾ, ಫಿಸಿಕ್ಸ್ ಯಾವ್ದೋ, ಕೆಮಿಸ್ಟ್ರಿನೋ ಯಾವ್ದು ಅಂತ ಇಲ್ಲಿ ಮೆಥಡ್ 1 ಮೆಥಡ್ 2 ಸೆಲೆಕ್ಟ್ ಮಾಡಾಗುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ಡ್ ಮಾರ್ಕ್ಸ್. ಇಲ್ಲಿ ಏನಂತಂದ್ರೆ ನೀವು ಗ್ರೇಡ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ. BPED ಬಂದ್ಬಿಟ್ಟು ನಿಮ್ಗೆ ಇದು ಫಿಸಿಕಲ್ ಎಜುಕೇಶನ್ ಏನು ಟೀಚರ್ ಆಗಿರ್ತಾರೆ ಅವರು ತುಂಬಬೇಕಾಗತ್ತೆ. ಇಲ್ಲಿ ನೋಡಿ ನೀವು ತುಂಬಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಟೆಟ್ ಡೀಟೇಲ್ಸ್ ನ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೀವು ಕಾಲ್ ಟೆಟ್ ನ ಪಾಸ್ ಮಾಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಕ್ವಾಲಿಫೈಡ್ ಪೇಪರ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಮಾರ್ಕ್ಸ್ ಅಬ್ಟೈನ್ಡ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಜೆಂಡರ್ ಯಾವುದು, ಕ್ಯಾಟಗರಿ ಯಾವುದು, ಡೇಟ್ ಆಫ್ ಬರ್ತ್, ಇಲ್ಲೆಲ್ಲ ಕ್ಯಾಟಗರಿ ಎಲ್ಲ ಬರ್ತಾ ಹೋಗುತ್ತೆ. ಅದೇ ಇಲ್ಲಿ ನೋಡ್ರಿ ಪೇಪರ್ 2 ಕ್ವಾಲಿಫೈ ಆದ್ರು ಅಂತಂದ್ರೂ ನೀವು ಇಲ್ಲಿ ನಿಮ್ಮ ಟೆಟ್ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿದ್ರೆ ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ CTET ಕ್ವಾಲಿಫೈ ಮಾಡಿದ್ದೀರಾ ಅಂತಂದ್ರು ಅದನ್ನು ನೀವು ಡೀಟೇಲ್ಸ್ ನ ತುಂಬಬಹುದು. ಇಲ್ಲಿ CTET ಅಂತ ಹಾಕಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಇಲ್ಲ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ, ಸಬ್ಮಿಟ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೀವು CAT CTET ಕ್ವಾಲಿಫೈ ಮಾಡ್ಲಿಲ್ಲ ಅಂದ್ರೂ ಅಪ್ಲೈ ಮಾಡೋದು. ಇಲ್ಲಿ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ನೀವೇನಾದ್ರು ಅಸಿಸ್ಟೆಂಟ್ ಮಾಸ್ಟರ್ ಆಗಿ 8ರಿಂದ 10ನೇ ಕ್ಲಾಸ್ ಏನೋ ಪಾಠ ಮಾಡ್ತೀರಾ ಅಂತಂದ್ರೆ ಅವರು ಅಪ್ಲೈ ಮಾಡೋದು. CAT CTET ನಾಟ್ ನೆಸೆಸರಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ನ BTech BE ಇನ್ ಕಂಪ್ಯೂಟರ್ ಸೈನ್ಸ್, BCA ಇನ್ ಕಂಪ್ಯೂಟರ್ ಸೈನ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ CAT ಡೀಟೇಲ್ಸ್ CTET ಬೇಕಾಗಿಲ್ಲ, ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನೀವು ಯಾವೊಂದು ಪೋಸ್ಟ್ಗೆ ಅಪ್ಲೈ ಮಾಡುವಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಯಾವುದು ಒಂದಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಆಮೇಲೆ ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸ್ ನ ಮತ್ತೆ ಎಕ್ಸಾಮ್ ಪ್ಲೇಸ್ ಸೆಂಟರ್ ನ, ಸಪೋಸ್ ನಾನು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಯಾವೊಂದು ಡಿಸ್ಟ್ರಿಕ್ಟ್ ಮತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕ್ಬೇಕು.
ಪೋಸ್ಟ್ ಪ್ರಿಫರೆನ್ಸ್ನ ಮತ್ತೆ ಟಿಕ್ ಮಾಡೋ ಆಪ್ಷನ್ಸ್ ಬರುತ್ತೆ. ಎಕ್ಸಾಮ್ ಪ್ಲೇಸ್ ಪ್ರಿಫರೆನ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡಲ್ಲಿ ಏನಂತಂದರೆ ಫೋಟೋನ ಮತ್ತು ಸಿಗ್ನೇಚರ್ನ 50 KB ಇರಬೇಕಾಗತ್ತೆ. JPG ಫಾರ್ಮ್ 50 to 30 KB ಒಳಗಡೆ ಫೋಟೋ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ರೆ ನೀವೇನಂತಂದರೆ ಇಲ್ಲಿ ಡಿಕ್ಲರೇಷನ್ ಒಂದು ಸೆಲೆಕ್ಟ್ ಮಾಡೋದು ಬರುತ್ತೆ. ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿಬಿಟ್ರೆ ಇಲ್ಲಿಗೆ ಏನಂತಂದರೆ ನಿಮ್ಮ ಗೌರ್ಮೆಂಟ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನೀವು ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.